ದುಡ್ಡಿದೆ ಅನ್ನೋ ಅಹಂಕಾರದಿಂದ ನಮ್ಮ ಮನೆಯವ್ರಿಗೆ ಮೋಸ ಮಾಡಿದೆ. ನಿನ್ ಬುದ್ಧಿವಂತಿಕೆಯಿಂದ ಸಹಿ ಹಾಕ್ಸ್ಕೊಂಡೆ. ಈಗ ನನ್ನ ಹೆಂಡತಿ ತಪ್ಪು ಮಾಡಿದಾಳೆ ಅಂತ ನನ್ನ ಮನೆಗೆ ಬಂದು ನನಗೆ ಹೇಳ್ತಾ ಇದೀಯಾ? ಇನ್ನು ಇವಳ ಹತ್ರ ಏನ್ ಮಾತಾಡ? ಕುತ್ಕೆ ಹಿಡಿದು ಆಚೆ ಹಾಕೋಣ. ಶಿವರಾಜು, ಅವಶ್ಯಕತೆ ಇಲ್ಲ. ಅವಳು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗಿದ್ದ ಕ್ಷಣನೇ ಅವಳಿಗೆ ಭಯ ಹುಟ್ಕೊಂಡಿದೆ. ಏನಂದೆ? ನನ್ನ ಕೈಯನ್ನ ಹಿಡ್ಕೊಂಡು ನಡೆಯುವಂತ ನನ್ನ ಹೆಂಡತಿ ನನ್ನ ಕೈಯಿಂದ ಹೆಬ್ಬೆಟ್ ಹಾಕಿಸ್ಕೊಂಡು ನಿನಗೆ ಕೊಟ್ಲ. ನನ್ನ ಹೆಂಡತಿ ಬಗ್ಗೆ ಆ ದೇವರು ಬಂದು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ. ನೀನ್ ಬಂದು ಹೇಳಿದ್ರೆ ನಾನು ಹೇಗೆ ನಂಬ್ತೀನಿ ಅನ್ಕೊಂಡೆ. ಈ ಊರಿಗೆ ಬಂದು ನೀನೇನೋ ಸಾಧಿಸ್ಬೇಕು ಅಂತ ಅನ್ಕೋತಿದ್ಯೇನೋ, ಅದು ನಿನ್ನಿಂದ ಆಗಲ್ಲ. ಆ ಹೊಲ ಈಗ ನಂದು ಕೂಡ ಅಲ್ಲ, ಈ ಊರ್ದು. ಅದಕ್ಕೆ ಪತ್ರಗಳು ಬೇಕಾಗಿಲ್ಲ, ನನ್ನ ಮಾತು ಸಾಕು. ಅಲ್ಲಿ ಗುಡಿ ಕಟ್ಟಿಸ್ತೀನಿ, ನಿನ್ನ ಕೈಯಾರೇನೆ ಆ ದೇವರಿಗೆ ನಿನ್ನಿಂದ ನಮಸ್ಕಾರ ಮಾಡಿಸ್ತೀನಿ. ನಿಂತ್ಕೊಮ್ಮ. ನೀನು ಮೊದಲನೇ ಸಲ ನಮ್ಮ ಮನೆಗೆ ಬಂದಾಗ ನಾನು ಮರ್ತು ಹೋಗ್ಬಿಟ್ಟಿದ್ದೆ. ದಯವಿಟ್ಟು ಕ್ಷಮಿಸ್ಬಿಡು. ಇದು ನೀನು ಹುಟ್ಟಿದ ಮನೆ ಅಲ್ಲದೆ ಇರಬಹುದು, ಆದ್ರೆ ನಿನ್ನ ಚಿಕ್ಕಣ್ಣನ ಮನೆ. ಮನೆಗೆ ಬಂದ ನಮ್ಮ ಮನೆ ಹೆಣ್ಮಕ್ಳಿಗೆ ಈ ರೀತಿ ಬಾಗಿನ ಕೊಡೋದು ನಮ್ಮ ಕುಟುಂಬದ ಸಂಸ್ಕಾರ. ಯಾಕೆಂದ್ರೆ ನೀನು ನಾನು ಆಡಿಸಿ ಬೆಳೆಸಿದ ಹೆಣ್ಮಗಳಲ್ವಾ. ನಿನ್ ಮುಖದಲ್ಲಿ ಬೆವರು ಬಂದು ಬೆವ್ತು ಹೋದ್ರೆ ಆ ಬೆವರಿನಲ್ಲಿ ನೀನ್ ಇಟ್ಕೊಂಡಿದ್ದ ಕುಂಕುಮ ಅಳಿಸೋಗ್ಬಾರ್ದು ಅಂದ್ರೆ ನಾನು ಆವಾಗ ಕುಂಕುಮ ಇಡ್ಬೇಕು. ನಿನ್ ಹೊಟ್ಟೆಲಿ ಉರಿತಿರೋ ದ್ವೇಷದ ಬೆಂಕಿ ಆರ್ಬೇಕು ಅಂದ್ರೆ ನಾನು ಈ ಹೂವು ಹಣ್ಣು ಸೀರೆಯಿಂದ ನಿನ್ನನ್ನು ಅಲಂಕರಿಸ್ಬೇಕು.